ಈ ಸೋದಾ ಕ್ಷೇತ್ರ ವಾದಿರಾಜ ಗುರು ಸಾರ್ವಭೌಮರ ಬೃಂದಾವನ ಸನ್ನಿಧಿ ಇರುವಂತಹ ಈ ಒಂದು ದೊಡ್ಡ ಕ್ಷೇತ್ರದಲ್ಲಿ ದೈವಜ್ಞ ಸಮಾಜದ ಅನೇಕ ವಟುಗಳಿಗೆ ಇವತ್ತು ಸಾಮೂಹಿಕ ಉಪನಯನದ ಕಾರ್ಯಕ್ರಮ ನಡೆದಿದೆ. ಈ ಉಪನಯನ ಸಂಸ್ಕಾರ ಹೇಳುವಂಥದ್ದು ಒಬ್ಬ ವ್ಯಕ್ತಿಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ಘಟ್ಟ, ಒಂದು ಬದುಕಿನ ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಜೀವನ ಶೈಲಿಯನ್ನೇ ಬದಲಿಸುವಂತಹ ಒಂದು ದೊಡ್ಡ ಸಂಸ್ಕಾರ. ಮನುಷ್ಯ ಹುಟ್ಟುವಾಗ ಅವನು ಸಾಮಾನ್ಯ ವ್ಯಕ್ತಿ, ಜನ್ಮನ ಜಾಯತೆ ಜಂತು ಅಂತ. ಆದರೆ ಆ ಮಾಡುವ ಸಂಸ್ಕಾರದಿಂದ ಅವನೊಬ್ಬ ಪರಿಪೂರ್ಣ ವ್ಯಕ್ತಿ ಅಂತ ಅನಿಸಿಕೊಳ್ತಾನೆ. ಈ ಉಪನಯನ ಸಂಸ್ಕಾರ ಆಯಿತು ಅಂತಾದರೆ ಹುಟ್ಟುವಾಗ ಇಂಥದ್ದೇ ಮುಹೂರ್ತದಲ್ಲಿ ಹುಟ್ಟಬೇಕು, ಇಂತಹ ಸ್ಥಳದಲ್ಲಿ ಹುಟ್ಟಬೇಕು ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಹಿಂದೆಲ್ಲ ಹೇಗೆ ಕ್ರಮ ಇತ್ತು ಅಂದ್ರೆ ಮನೆಯಲ್ಲೇ ಹುಟ್ಟೋದು ಒಂದು ಕ್ರಮ ಇತ್ತು. ಇವಾಗೆಲ್ಲ ಹಾಗಲ್ಲ, ಆಸ್ಪತ್ರೆಯಲ್ಲಿ ಹುಟ್ಟಬಹುದು, ಬೀದಿಯಲ್ಲೂ ಹುಟ್ಟಬಹುದು, ಎಲ್ಲಿ ಬೇಕಾದರೂ ಹುಟ್ಟಬಹುದು. ಆದರೆ ಜನ್ಮವನ್ನು ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಹುಟ್ಟುವ ಗಳಿಗೆಗಳು ವ್ಯತ್ಯಾಸ ಆಗಿರಬಹುದು, ಆ ಹುಟ್ಟುವ ಗಳಿಗೆಗಳ ದೋಷಗಳಿರಬಹುದು. ಆದರೆ ಅಂತಹ ದೋಷಗಳು ಏನಾದರೂ ಇತ್ತು ಅಂತಾದರೆ ಅದನ್ನು ಪರಿಹಾರ ಮಾಡಿಕೊಡ್ಲಿಕ್ಕೆ ಒಂದು ಉಪಾಯ ಯಾವುದು ಅಂದರೆ ಅದು ನಾವು ಮಾಡುವಂಥ ಉಪನಯನ ಸಂಸ್ಕಾರ. ಈ ಉಪನಯನ ಸಂಸ್ಕಾರ ಹೇಳುವಂಥದ್ದು ಅದು ಎರಡನೇ ಜನ್ಮ ಇದ್ದಾಗೆ. ಹಾಗಾಗಿ ಬ್ರಾಹ್ಮಣರನ್ನ ಅಂದರೆ ವೇದಾಧ್ಯಯನ ಮಾಡಲಿಕ್ಕೆ ಅರ್ಹರಾದವರನ್ನ ದ್ವಿಜರು ಅಂತ ಕರೀತಾರೆ. 2 ಬಾರಿ ಹುಟ್ಟುವವರು ಅಂತ ಅವರನ್ನ ಕರೀತಾರೆ. ಅಂದ್ರೆ ನಮಗೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ಕ್ಷೇತ್ರದಲ್ಲಿ 2ನೇ ಬಾರಿಗೆ ಜನ್ಮವನ್ನು ಹೊಂದುವಂತ ಅವಕಾಶ ಈ ಒಂದು ಉಪನಯನ ಸಂಸ್ಕಾರದ ಮೂಲಕ ಆಗ್ತದೆ. ಅಂತಹ ಒಂದು ಹೊಸ ಜೀವನದ ಬದುಕು ನಮಗೆಲ್ಲರಿಗೂ ಕೂಡ ಇವತ್ತು ಈ ಸೋದೆಯ ಕ್ಷೇತ್ರದಲ್ಲಿ ಅತ್ಯಂತ ಪವಿತ್ರ ಸನ್ನಿಧಿಯಲ್ಲಿ ಆಗ್ತಾ ಇದೆ ಅಂತ ಅನ್ನೋದು ನಿಮ್ಮೆಲ್ಲರ ಜೀವನದ ಒಂದು ಅತ್ಯುತ್ತಮವಾದ ಗಳಿಗೆ ಅಂತ ನಾವೆಲ್ಲ ಭಾವಿಸಬಹುದು. ಸಮಗ್ರವಾದ ದೈವಜ್ಞ ಬ್ರಾಹ್ಮಣ ಸಮುದಾಯಕ್ಕೆ 500 ವರ್ಷಗಳ ಹಿಂದೆ ವಾದಿರಾಜ ಗುರು ಸಾರ್ವಭೌಮರು ನಿಮಗೆ ವೈಷ್ಣವ ದೀಕ್ಷೆಯನ್ನು ನೀಡಿದ್ದಾರೆ. ಸಪ್ತಮುದ್ರಾ ಧಾರಣೆಯನ್ನ ಮಾಡಿ ಶಂಖಚಕ್ರಗಳನ್ನು ಧರಿಸಿಕೊಳ್ಳುವುದು ಅದು ಭಗವಂತನ ಚಿಹ್ನೆಗಳು, ದೇವರ ಆಯುಧಗಳನ್ನು ನಮ್ಮ ದೇಹದಲ್ಲಿ ನಾವು ಧರಿಸಿಕೊಂಡ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆದಾಗೆ ಭಗವಂತನ ಚಿಹ್ನೆ ಸೀಲ್ ಬಿತ್ತು ಅಂತಾದರೆ ಮಾತ್ರ ಯಾವುದೇ ಒಂದು ಪತ್ರಕ್ಕಿರಲಿ ಅಥವಾ ಒಂದು ಕರೆನ್ಸಿ ನೋಟ್ ಇರಲಿ ಅದಕ್ಕೆ ಬೆಲೆ ಬರ್ತದೆ. ಅದಕ್ಕೆ ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ ಅಂತಂದ್ರೆ ಅದಕ್ಕೆ ಯಾವುದೇ ಪತ್ರಕ್ಕೂ ಅದಕ್ಕೆ ಬೆಲೆ ಇರುವುದಿಲ್ಲ. ಈ ನಮ್ಮ ದೇಹಕ್ಕೆ ಒಂದು ಬೆಲೆ ಬರಬೇಕು ಅಂತಾದ್ರೆ ಈ ದೇಹವನ್ನು ಅದು ಸಾರ್ಥಕ ಆಗಬೇಕು ಅಂತಂದ್ರೆ ಭಗವಂತನ ಆಯುಧಗಳು ಅದು ಬಿಸಿಯಾಗಿ ಮಾಡಿ ಅದನ್ನ ದೇಹಕ್ಕೆ ಧರಿಸಿಕೊಂಡಾಗ ಮಾತ್ರ ಈ ಶರೀರಕ್ಕೊಂದು ಸಾರ್ಥಕ್ಕೆ ಬರ್ತದೆ, ವೈಷ್ಣವ ಜನ್ಮಕ್ಕೊಂದು ಅರ್ಥ ಬರ್ತದೆ. ಈ ದೃಷ್ಟಿಯಿಂದ ವಾದಿರಾಜ ಗುರು ಸಾರ್ವಭೌಮರು ನಿಮಗೆಲ್ಲ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲ ಉಳಿಸಿಕೊಂಡು ಹೋಗಬೇಕು. ಇವತ್ತು ನೀವೆಲ್ಲ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಿದ್ದೀರಿ, ಉಪನಯನ ಸಂಸ್ಕಾರವನ್ನು ಮಾಡಿಕೊಂಡಿದ್ದೀರಿ, ಯಜ್ಞೋಪವೀತವನ್ನು ಧರಿಸಿಕೊಂಡಿದ್ದೀರಿ. ಯಜ್ಞೋಪವೀತ ಧರಿಸಿಕೊಳ್ಳುವುದಂದ್ರೆ ಅದೊಂದು ಜವಾಬ್ದಾರಿಯನ್ನು ಹೊಂದಿಕೊಂಡ ಹಾಗೆ, ಒಂದು ನಿಮಗೊಂದು ಐಡೆಂಟಿಟಿ ಬಂದ ಹಾಗೆ. ಈ ಜವಾಬ್ದಾರಿಯಿಂದ ನಾವು ಎಂದಿಗೂ ವಂಚಿತರಾಗಬಾರದು. ಒಬ್ಬ ವ್ಯಕ್ತಿಗೆ ಬ್ರಹ್ಮೋಪದೇಶ ಉಪನಯನ ಆಯಿತು ಅಂದ್ರೆ ಅವರಿಗೆ ಬೆಳಿಗ್ಗೆ ಸಕಾಲದಲ್ಲಿ ಹೇಳಬೇಕು. ಅವರು ಯಾವಾಗಲೂ ಹೇಳೋದಲ್ಲ, ಸಕಾಲಕ್ಕೆ ಸೂರ್ಯ ಉದಯ ಆಗುವ ಆ ಹೊತ್ತಿಗೆ ಎದ್ದು ಸಂಧ್ಯಾ ವಂದನೆಯನ್ನು ಮಾಡಬೇಕು. ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು, ಸಂಧ್ಯಾ ವಂದನೆಯನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು. ಇಷ್ಟು ಮಿನಿಮಮ್ ಕರ್ತವ್ಯಗಳನ್ನು ನಾವು ಮಾಡಲೇಬೇಕು. ಇಲ್ಲದೆ ಹೋದರೆ ನಾವು ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಗಿ ಹೋಗ್ತದೆ. ಈ ಹಾಕಿಕೊಂಡಂತ ಯಜ್ಞೋಪವೀತಕ್ಕೆ ಅವಾಗ ಅರ್ಥ ಇಲ್ಲ ಅಂತ ಆಗ್ತದೆ. ಅದೇ ರೀತಿಯಾಗಿ ಗೋಪಿಚಂದನವನ್ನ ಪುಂಡ್ರವಾಗಿ ಉದ್ದವಾಗಿ ನಮ್ಮ ಹಣೆಯಲ್ಲಿ ಧರಿಸಿಕೊಳ್ಬೇಕು, ದೇಹದಲ್ಲಿ ಧರಿಸಿಕೊಳ್ಬೇಕು. ಈ ನಮ್ಮ ದೇಹದಲ್ಲಿ 12 ಜಾಗಗಳಲ್ಲಿ 12 ನಾಮಗಳು, 12 ನಾಮಗಳನ್ನು ನಮ್ಮ ದೇಹದಲ್ಲಿ ಮುಖದಿಂದ ಸಹಿತವಾಗಿ 12 ನಾಮಗಳನ್ನು ನಮ್ಮ ದೇಹದಲ್ಲಿ ಧರಿಸಿಕೊಳ್ಬೇಕು. ಇದು ವೈಷ್ಣವತ್ವಕ್ಕೆ ದ್ಯೋತಕ. ನಾವೆಲ್ಲ ವೈಷ್ಣವರು ಅಂತ ಹೇಳಿಕೊಳ್ಳಲಿಕ್ಕೆ ಇದು ನಮಗೆ ಸೂಚನೆಯನ್ನ. ಆ ಗೋಪಿಚಂದನ ಅಂತ ಹೇಳಿದ್ರೆ ಇದು ಭಗವಂತನ ಪಾದಧೂಳಿ, ದೇವರ ಪಾದಧೂಳಿಯನ್ನ ನಮ್ಮ ದೇಹದಲ್ಲಿ ಧರಿಸಿಕೊಂಡಿತು ಅಂತಾದ್ರೆ ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳನ್ನು ಕೂಡ ಪರಿಹರಿಸುವ ಶಕ್ತಿ ಅದಕ್ಕಿದೆ. ಈ ಎಲ್ಲ ವೈಷ್ಣವ ಚಿಹ್ನೆಗಳನ್ನು, ಶಂಖಚಕ್ರ ಚಿಹ್ನೆಗಳನ್ನ, ಗೋಪಿಚಂದನದ ಧಾರಣೆಯನ್ನ ಎಲ್ಲರೂ ಕೂಡ ಪ್ರತಿನಿತ್ಯದಲ್ಲಿ ಕೂಡ ಧರಿಸಿಕೊಳ್ಬೇಕು. ನೀವು ಬೆಳಿಗ್ಗೆ ಎದ್ದು ಸ್ನಾನ ಆದ ಕೂಡಲೇ ಗೋಪಿಚಂದನವನ್ನು ಧರಿಸಿಕೊಂಡು
ವಾದಿರಾಜನ ಮೃತ್ತಿಕೆಯನ್ನು ನಾವು ಇವತ್ತು ನೀಡುತ್ತೇವೆ. ಅದರ ಜೊತೆಯಲ್ಲಿ ಮೃತ್ತಿಕೆಯನ್ನು ಕೂಡ ಧರಿಸಿಕೊಂಡು ಸಂಧ್ಯಾ ವಂದನೆ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕು. ನೋಡಿ, ಇದೆಲ್ಲವೂ ಕೂಡ ಭಗವತ್ ಚಿಹ್ನೆಗಳು, ವೈಷ್ಣವತ್ವಕ್ಕೆ ಇದೆಲ್ಲ ದ್ಯೋತಕವಾಗಿರುವಂಥದ್ದು. ಇದನ್ನು ನಾವು ಎಂದಿಗೂ ಬಿಡಬಾರದು, ಎಂತಹ ಸಂದರ್ಭದಲ್ಲಿ ಬಿಡಬಾರದು. ಈ ನಮ್ಮ ಬದುಕಿಗೆ ಒಂದು ಅರ್ಥ ಬರುವುದೇ ಅದರಿಂದ. ನಿಮಗೆಲ್ಲ ಇನ್ನೂ ಸುಲಭವಾಗಿ ಹೇಳಬೇಕು ಅಂತಂದ್ರೆ, ಈ ಚಿನ್ನವನ್ನು ಮಾರಾಟ ಮಾಡಬೇಕಾದ್ರೆ, ಆಭರಣವನ್ನು ಮಾರಾಟ ಮಾಡಬೇಕಾದ್ರೆ ನೀವು ಅದಕ್ಕೊಂದು ಹಾಲ್ ಮಾರ್ಕ್ ಅಂತ ಹಾಕ್ತೀರಿ. ಯಾಕೆ ಹಾಕ್ತೀರಿ ಹಾಲ್ ಮಾರ್ಕ್ ಅನ್ನ? ಈ ಚಿನ್ನ ಇದು ಪ್ರಾಮಾಣಿಕವಾದದ್ದು, ಇದು ಡೂಪ್ಲಿಕೇಟ್ ಅಲ್ಲ ಅಂತ ಅದನ್ನ ಪ್ರಾಮಾಣೀಕರಿಸಲಿಕ್ಕೆ ಆ ಹಾಲ್ ಮಾರ್ಕ್ ಇದ್ದ ಚಿನ್ನಕ್ಕೆ ಮಾತ್ರ ಬೆಲೆ. ಅದೇ ರೀತಿಯಾಗಿ ಈ ನಮ್ಮ ದೇಹದಲ್ಲಿಯೂ ಕೂಡ ಶಂಖಚಕ್ರ, ಗೋಪಿ ಚಂದನದ ಚಿಹ್ನೆಗಳಿದ್ದರೆ ಮಾತ್ರ ಈ ನಮ್ಮ ದೇಹಕ್ಕೆ ಬೆಲೆ. ಆ ಬೆಲೆಯನ್ನ ನಾವು ಎಂದಿಗೂ ಕಳೆದುಕೊಂಡು, ಎಂದಿಗೂ ಈ ಧರ್ಮವನ್ನ ಬಿಡಬೇಡಿ. ಈ ಗುರುಮಠವನ್ನ, ಅದೇ ರೀತಿಯ ಕುಲದೇವರನ್ನ, ಕುಲಸ್ವಾಮಿಯಾದಂತಹ ಆ ಹೈಗ್ರೀವ ದೇವರನ್ನ ಸದಾಕಾಲ ಸ್ಮರಣ. ದೇವರ ವಿಶೇಷವಾದ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಬೇಕು. ಈ ಸೋದಾ ಕ್ಷೇತ್ರದಲ್ಲಿ ಇವತ್ತು ಸುಮಾರು 47 ಜನ ಒಟುಗಳಿಗೆ ಇವತ್ತು ಇಲ್ಲಿ ಉಪನಯನ ಸಂಸ್ಕಾರ ಆಗಿದೆ. ಆ ಎಲ್ಲ ಒಟುಗಳಿಗೂ ಕೂಡ ವಿಶೇಷ ಅನುಗ್ರಹ ಆಗಲಿ. ಪ್ರತಿ ವರ್ಷ ಈ ಸೋದಾ ಕ್ಷೇತ್ರಕ್ಕೆ ಬರಬೇಕು, ಗುರುಗಳ ಅನುಗ್ರಹವನ್ನು ನೀವೆಲ್ಲ ಪಡೆದುಕೊಳ್ಳಬೇಕು, ಅನುಗ್ರಹ ಆಗಬೇಕು. ನಿಮ್ಮ ಮುಂದಿನ ಬದುಕು ಅದು ಉಜ್ವಲವಾಗಿರಬೇಕು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕು. ಮುಂದಿನ ಅವರ ಆ ವೃತ್ತಿ ಜೀವನ ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಒಂದು ಮನೆ ಬೆಳಗುವುದು ಯಾವಾಗ ಅಂತ ಹೇಳಿದರೆ, ಮನೆಯಲ್ಲಿರುವಂತಹ ಈ ವ್ಯಕ್ತಿಗಳ ಸಂಸ್ಕಾರ ಯಾವ ರೀತಿಯಾಗಿದೆ, ಅವನು ಯಾವ ರೀತಿಯಾಗಿ ವರ್ತಿಸ್ತಾನೆ, ಅವನ ನಡವಳಿಕೆಗಳು ಹೇಗಿರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ಕೆಟ್ಟ ಕೆಲಸವನ್ನು ಮಾಡಿದರೆ ಕೆಟ್ಟ ಫಲವನ್ನೇ ಅನುಭವಿಸ್ತಾ ಇರ್ತೇವೆ. ನಾವು ಎಷ್ಟೆಷ್ಟು ಒಳ್ಳೆಯ ಕೆಲಸವನ್ನ, ಸತ್ಕರ್ಮಗಳ ಆಚರಣೆಯನ್ನ, ಮನೆಯಲ್ಲಿ ದೇವತಾರಾಧನೆಯನ್ನು ಮಾಡಿಕೊಂಡು ಬರ್ತೇವೋ ಅಷ್ಟು ನಮ್ಮ ಮನೆ ಅದು ಬೆಳಗ್ತಾ ಹೋಗ್ತದೆ, ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಇಂತಹ ಅಭಿವೃದ್ಧಿ ನಿಮ್ಮೆಲ್ಲರ ಮನೆಯಲ್ಲಿ ಬರಲಿ. ನಿತ್ಯವೂ ಸಂಧ್ಯಾ ವಂದನೆಯನ್ನ, ದೇವರ ಪೂಜೆಯನ್ನ, ಭಗವಂತನ ಸ್ಮರಣೆಯನ್ನು ನಿತ್ಯವೂ ಮಾಡಿಕೊಂಡು ಬಂದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನಷ್ಟು ದೇವರ ಸೇವೆಯನ್ನು ಮಾಡುವಂತಹ, ಸಾಮಾಜಿಕವಾಗಿ ಬೆಳೆಯುವಂತಹ ಆ ಶಕ್ತಿಯನ್ನ, ಭಾಗ್ಯವನ್ನ ದೇವರು, ವಾದಿರಾಜರು, ಭೂತರಾಜರು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಸಾಮೂಹಿಕ ಉಪನಯನ ಕಾರ್ಯಕ್ರಮಕ್ಕೆ ಅನೇಕ ಮಂದಿ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಮುಖಂಡರು ಇದಕ್ಕೆ ಶ್ರಮಿಸಿದ್ದಾರೆ. ಸುಮಾರು ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಎಲ್ಲ ಸೇವಾಕರ್ತರಿಗೂ ಕೂಡ ವಾದಿರಾಜರ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ನಮ್ಮನ್ನು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.